ಸ್ನೇಹಿತರೆ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗಳಲ್ಲಿ ಹಲವಾರು ರೀತಿ ಯೂಟ್ಯೂಬ್ ಚಾನಲ್ ಇರುತ್ತೆ. ಒಂದು ಮಾದರಿ ಯೂಟ್ಯೂಬ್ ಚಾನಲ್ಲು ಹೇಗಿರುತ್ತೆ ಅಂತ 2 ನಿಮಿಷ ಮಾತಾಡೋಣ. ಒಂದು ಭಾಳಷ್ಟು ಜನಕ್ಕೆ ಇಷ್ಟ ಆಗಬೇಕು, ಭಾಳಷ್ಟು ಜನ ನೋಡ್ತಾ ಇರಬೇಕು ಪದೇ ಪದೇ. ಅದು ಒಂದು ಮಾದರಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು. ಭಾಳ ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ಗಳಿವೆ. ಅದರಲ್ಲಿ ಒಂದು ಭಾಳ ಮಾದರಿ ಯೂಟ್ಯೂಬ್ ಚಾನಲ್ ಅಂತ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗೋದು. ಭಾಳ ಜನ ಅದನ್ನು ಇಷ್ಟಪಡ್ತಾರೆ. ಅವರ ಒಂದು ಯಾವ ಚಾನಲ್ ಅದು, ಇವರ ಮಂತ್ಲಿ ಇನ್ಕಮ್, ತಿಂಗಳ ಆದಾಯ ಎಷ್ಟಿರ್ಬೋದು ಅಂತ ನಾವು ಅವ್ರಿಗೆ ಗೊತ್ತಿರುತ್ತೆ. ನಾವು ಇಲ್ಲಿ ಕರೆಕ್ಟಾಗಿ ಹೇಳೋದಕ್ಕೆ ಕಷ್ಟ, ಬಟ್ ಒಂದು ಅಪ್ರಾಕ್ಸಿಮೇಟ್ ಎಷ್ಟಿರ್ಬೋದು ಅಂತ ಒಂದು ನನ್ನ ಪ್ರಯತ್ನ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಇದೊಂಥರ ಇನ್ಸ್ಪಿರೇಷ್ನಲ್ ವಿಡಿಯೋ ಥರ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಏನಂತ ಒಂದು ಚರ್ಚೆ ಮಾಡೋಣ ಅಂತ ಹೇಳ್ತಾ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಟೈಮ್ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ನನಗೆ ಒಂದು ಮಾದರಿ ಯೂಟ್ಯೂಬ್ ಚಾನಲ್ ಅಂತ ಅನ್ಸೋದು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಲು. ಪರಮೇಶ್ ಸರ್ ಅವರು ಏನು ನಡೆಸ್ಕೊಡ್ತಾರೆ ಆ ಯೂಟ್ಯೂಬ್ ಚಾನಲ್ಲು 2014 ಅಕ್ಟೋಬರಲ್ಲಿ ಶುರುವಾದಂಥ ಯೂಟ್ಯೂಬ್ ಚಾನಲ್ ಇದು. ಆಲ್ರೆಡಿ 10 ವರ್ಷ ಈಗ ಆಗೋಗಿದೆ. ಇದು 20 ಲಕ್ಷ ಸಬ್ಸ್ಕ್ರೈಬರ್ಸ್ ಈ ಚಾನಲ್ಗೆ ಇದುವರೆಗೂ ಇದ್ದಾರೆ. ಸಾಮಾನ್ಯರಿಂದ ಅಸಾಮಾನ್ಯರವರೆಗೆ ಈ ಯೂಟ್ಯೂಬ್ ಚಾನಲಲ್ಲಿ 6,000 ವಿಡಿಯೋಗಳು ಇದುವರೆಗೂ ಬಂದಿದೆ. ಸಂದರ್ಶನಗಳು, ಮ್ಯಾಕ್ಸಿಮಮ್ ಸಂದರ್ಶನಗಳು ಕಿರುತೆರೆ, ಹಿರಿತೆರೆ, ಸಾಹಿತಿಗಳು, ಸಾಧಕರು, ಅಸಾಧಾರಣ ವ್ಯಕ್ತಿಗಳು, ಕೃಷಿ, ಎಲ್ಲ ಒಂದು ಜನಸಾಮಾನ್ಯರ, ಸಾರ್ವಜನಿಕರ ಎಲ್ಲ ಒಂದು ಬದುಕಿನ ರಾಜಕಾರಣಿಗಳ್ನೂ ಕೂಡ ಎಲ್ಲರೂ ಸಂದರ್ಶನ ಮಾಡಾಕ್ಬಿಟ್ಟಿದ್ದಾರೆ. ಇವರು ಒಂದು ನಿಯಮಿತವಾಗಿ ಪ್ರತಿದಿನ 3 ವಿಡಿಯೋಗಳಂತೂ 100% ಅವರು ಕೂಡ ಹೇಳ್ತಾರೆ 3 ವಿಡಿಯೋಗಳು ಹಾಕ್ಬೇಕಂತ. ಅದಕ್ಕೋಸ್ಕರ ಇದು ಒಂದು ಮಾದರಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ. ಇವರು ಮೈನ್ ಸೋರ್ಸು ಗೂಗಲ್ ಆ್ಯಡ್ಸೆನ್ಸಿಂದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಆನ್ ಆಗಿದೆ ಇವ್ರದ್ದು ಭಾಳ ಹಿಂದೆನೇ. ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳೋ ಪ್ರಕಾರ ಸ್ಟಾರ್ಟಿಂಗ್ ಅವ್ರಿಗೆ ಗೊತ್ತಿರಲಿಲ್ವಂತ. ಆ ನಂತರ ಅದನ್ನು ಪ್ರೊಫೆಷ್ನಾಗೇ ಮಾಡ್ತಾಯಿದ್ದಾರೆ ಅವರು. ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಪ್ರಕಾರ ಅವರಲ್ಲಿ ಗೂಗಲ್ ಆ್ಯಡ್ಸೆನ್ಸ್ದು ಜಾಹೀರಾತುಗಳು ಬರುತ್ತೆ. ಅದರಿಂದ ಎಷ್ಟು ಬರ್ಬೋದು ಅಂತ ಅಂದ್ಬಿಟ್ಟು ನಾನೊಂದು ಪುಟ ವಿಡಿಯೋ ಮಾಡಿದ್ದೀನಿ. ನೋಡಿ, ನಾವಿಲ್ಲಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬೇಕು. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಲು ನಾನು ಈಗ ತಾನೇ ಓಪನ್ ಮಾಡಿದ್ದೆ. ಈ ಒಂದು ಚಾನಲ್ ಓಪನ್ ಮಾಡಿಕೊಂಡು ಇವರ ಚಾನಲ್ಗೆ ಹೋಗಿ ಇಲ್ಲಿ ಇದನ್ನು ಕಾಪಿ ಮಾಡ್ಕೊಳ್ಳಿ. ಇವ್ರದ್ದು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಹ್ಯಾಂಡಲ್ಲು, ಅದನ್ನು ಕಾಪಿ ಮಾಡಿಕೊಂಡು ಸೋಷಿಯಲ್ ಬ್ಲೇಡ್ ಓಪನ್ ಮಾಡಿದ್ರೆ ಇದು ಸುಮಾರು ಜನ ಟ್ರೈನರ್ಗಳು ಹೇಳ್ತಾರೆ ಇದು ಆಕ್ಯುರೇಟಾಗೇ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಾನು ಯಾವಾಗಲೂ ಒಂದು ಯೂಟ್ಯೂಬ್ ಚಾನಲ್ ಯಾವ್ದಾದ್ರು ಚೆಕ್ ಮಾಡಬೇಕಂದ್ರೆ ಮಿನಿಮಮ್ ಚೆಕ್ ಮಾಡೋಣ. ಇಲ್ಲಿ ನೀವು ಚಾನಲ್ ನೇಮ್ ಹಾಕಬೇಕು. ಇಲ್ಲಿ ಮೇಲ್ಗಡೆ ಬರುತ್ತೆ ಯೂಟ್ಯೂಬ್ ಅಂತ. ಇಲ್ಲಿ ಕಾಪಿ ಮಾಡಿರೋ ಹ್ಯಾಂಡಲ್ನ ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ನಾನು. ಪೇಸ್ಟ್ ಮಾಡಿ ಸರ್ಚ್ ಕೊಡ್ತೇನೆ. ಇಲ್ಲಿ ಓಪನ್ ಆಯಿತು. ಇವ್ರದ್ದು ಸೋಷಿಯಲ್ ಬ್ಲೇಡ್ ಪ್ರಕಾರ B+ ಯೂಟ್ಯೂಬ್ ಚಾನಲ್ಲು. ನೀವು ಗಮನಿಸಿ, ಇಲ್ಲಿ ಎಸ್ಟಿಮೇಟೆಡ್ ಮಂತ್ಲಿ ಅರ್ನಿಂಗ್ಸ್ ಏನಿದೆ $3.7K to $58.5K ಅಂತೆಲ್ಲ ಇದೆ. ಇಲ್ಲಿ ಕೆಳಗಡೆ ಎಸ್ಟಿಮೇಟೆಡ್ ಇಯರ್ಲಿ ಅರ್ನಿಂಗ್ಸ್ ಕೂಡ ಇದೆ. ನಾನು ಇಲ್ಲಿ ಮಿನಿಮಮ್ ಎಸ್ಟಿಮೇಟೆಡ್ ಮಂತ್ಲಿ ಅರ್ನಿಂಗ್ಸ್ ಏನಿದೆ ಅದರಲ್ಲಿ ಮಿನಿಮಮ್ ತೊಗೊಳ್ಳೋಣ. $3.7K ಅಂದರೆ $4,000 ಅಂತ ಕನ್ಸಿಡ್ರ್ ಮಾಡೋಣ. ಈಗ ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿ ಇಲ್ಲಿ ಟುಡೇ ಡಾಲರ್ ರೇಟ್ ಅಂತ ಕೊಡಿ. $87.47 ಇದೆ ಇವತ್ತಿಂದು ಡಾಲರ್ ಪ್ರೈಸು. ಇಲ್ಲಿ ನೀವು ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. $4,000 ಅಂತ ಹಾಕ್ತೀನಿ. ಇಲ್ಲಿ ಅಮೌಂಟ್ ಬಂತು ನೋಡಿ ಇಂಡಿಯನ್ ರುಪೀಸಲ್ಲಿ $3,49,882.20. ಇದು ಒಂದು ತಿಂಗಳಿಗೆ ಇವರ ಯೂಟ್ಯೂಬ್ ಚಾನಲ್ಗೆ ಆದಾಯ ಬರ್ಬೋದು ಅಂತ. ಇದು ಮಿನಿಮಮ್ಮು. ಮತ್ತು ಇದು ಬಹುಮುಖ್ಯವಾಗಿ ಗೂಗಲ್ ಆ್ಯಡ್ಸೆನ್ಸಿಂದನೇ ಬರುವಂಥ ಅಮೌಂಟು, ಬೇರೆ ಅಲ್ಲ. ಒಂದು $3.5 ಲಕ್ಷ ತನಕ ಇವರು ಅರ್ನ್ ಮಾಡ್ತಾಯಿದ್ದಾರೆ. ನೋಡೋದ್ರಲ್ಲ, ಅಪ್ರಾಕ್ಸಿಮೇಟ್ ನಾನು ಮಿನಿಮಮ್ ತೊಗೊಂಡಿದ್ದು $4,000 ಅಂದರೆ ಹತ್ತತ್ರ 3.5 ಲಕ್ಷ
ಅದು ಕಮ್ಮಿ. ನನ್ನ ಪ್ರಕಾರ ಅವರು ಇನ್ನೂ ಜಾಸ್ತಿ ಅವರಿಗೆ ಬರೋ ಅವಕಾಶಗಳು ಸದಾ ತೆರೆದಿರುತ್ತೆ. ಅವರು ಸ್ಪಾನ್ಸರ್ಡ್ ಕೂಡ ಮಾಡ್ಬೋದು. ಬಿಸ್ನೆಸ್ ಯಾವುದಾದ್ರು ಪ್ರಮೋಟ್ ಮಾಡಿದ್ರೆ ಅದರಲ್ಲೂ ಕೂಡ ಅವ್ರಿಗೆ ಇನ್ನೂ ಇನ್ಕಮ್ ಬರುತ್ತೆ. ಸೊ ಇದು ಒಂದು ಜಸ್ಟು ನಾನು ಹೇಳೋದೇನೆಂದರೆ, ನಿರಂತರವಾಗಿ ಯೂಟ್ಯೂಬಲ್ಲಿ ನೀವು ಕೆಲಸ ಮಾಡಿದ್ರಿ ಅಂತಂದರೆ ಸಾಕಷ್ಟು ಯಾವುದೇ ಪ್ರೊಫೆಷನ್ಗಿನ ಜಾಸ್ತಿ ಹೆಚ್ಚಿನ ಹಣವನ್ನು ಕೂಡ ಗಳಿಸ್ಬೋದು ಅಂತ. ಇದೊಂದು ಮಾಡೆಲ್ ಯೂಟ್ಯೂಬ್ ಚಾನಲ್ ಅಂತ. ನೀವು ಯೂಟ್ಯೂಬ್ ಚಾನಲ್ ಮಾಡ್ತಿರೋರಾದರೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಸರ್ ನೀವು ಯಾವಾಗಲೂ ವೀಡಿಯೋಗಳನ್ನ ಹಾಕ್ತಾ ಇರ್ತೀರಾ, ಮಾಡ್ತಾನೆ ಇರ್ತೀರಾ, ಇಂಟರ್ವ್ಯೂಗಳು ಮಾಡ್ತೀರಾ, ಬುಕ್ ಬಗ್ಗೆ ಹಾಕ್ತೀರಾ, ನಿರಂತರವಾಗಿ ಮಾಡಿದ್ರೆ ನಾವು ಹಣ ಗಳಿಸ್ಬೋದಾ, ಎಲ್ಲಿ ನಮಗೇನು ಬರ್ತಾನೆ ಇಲ್ಲ, ತುಂಬ ಕಮ್ಮಿ ಬರ್ತಾ ಇದೆ. ಬಟ್ ಖಂಡಿತ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಸಮಸ್ಯೆ. ಈಗಂತೂ 1000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4000 ಅವರ್ ವಾಚ್ ಓವರ್ ಮಾಡೋದು ತುಂಬ ಕಷ್ಟ. ಬಟ್ ನೀವು ಮಾಡ್ತಾನೆ ಇರಿ, ಪ್ರಯತ್ನ ಬಿಡಬೇಡಿ. ಬಟ್ ಯಾರದನ್ನು ಸ್ಟಾರ್ಟಿಂಗಲ್ಲೇ ಇದು ಒಂದು ಆ್ಯಕ್ಟಿವ್ ಇನ್ಕಮ್ ಆಗಿಬಿಡುತ್ತೆ, ನಾನು ಈ ತಿಂಗಳು ಯೂಟ್ಯೂಬಲ್ಲಿ ವೀಡಿಯೋಗಳು ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ ಹೋಗ್ಬಿಡಿ. ಒಂದು ಪ್ಯಾಸಿವ್ ಇನ್ಕಮ್ ಅಥವಾ ಒಂದು ಸ್ವಲ್ಪ ತಿಂಗಳುಗಳ ಕಾಲ ನಿಮ್ಮ ಪಾರ್ಟ್ ಟೈಮ್ ಏನು ಫ್ರೀ ಟೈಮ್ ಏನಿರುತ್ತೆ ಅದನ್ನು ಮ್ಯಾಕ್ಸಿಮಮ್ ಅದಕ್ಕೆ ಸ್ಪೆಂಡ್ ಮಾಡ್ತಾ ಹೋಗಿ. ಒಂದು ದಿನ ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಒಂದು ಎತ್ತರಕ್ಕೆ ಹೋಗುತ್ತೆ. ಅದರಿಂದ ನಿಮಗೆ ಸಾಕಷ್ಟು ಹಣ ಕೂಡ ಬರುತ್ತೆ ಅಂತ. ನಾನು ಯಾಕೆ ಇವ್ರನ್ನ ಕಲಾ ಮಾಧ್ಯಮದವ್ರನ್ನ ಒಂದು ಮಾಡೆಲ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ ಅಂದರೆ, ಯೂಟ್ಯೂಬ್ ಅವರೇ ಒಂದು ಸತಿ ಒಂದು ದೊಡ್ಡ ಜಾಹೀರಾತು ಕೊಟ್ಟಿದ್ರು, ನೆನಪಿರ್ಬೋದು ನಿಮಗೆಲ್ಲ. ದೊಡ್ಡ ಪೇಪರಲ್ಲಿ ಫ್ರಂಟ್ ಪೇಜಲ್ಲೇ ಆ್ಯಡ್ ಕೊಟ್ಟಿದ್ರು, ಅವ್ರು ಪರಮೇಶ್ವರ್ ಕೈ ಕಟ್ಕೊಂಡು ನಿಂತಿರೋದು. ಅದಕ್ಕೋಸ್ಕರ ಯೂಟ್ಯೂಬ್ನವರೇ ರೆಕಗ್ನೈಸ್ ಮಾಡಿದ್ದಾರೆ, ದ ಯೂಟ್ಯೂಬ್ ಚಾನಲ್ ಶುಡ್ ಬಿ ಲೈಕ್ ದಿಸ್ ಅನ್ನೋ ಒಂದು ಅರ್ಥದಲ್ಲಿ. ಸೊ ಹಾಗಾಗಿ ನಾನು ಮಾದರಿ ಯೂಟ್ಯೂಬ್ ಚಾನಲ್ ಅಂತ ಹೇಳಿದೆ. ಸೊ ಇದು ಒಂದು ಇನ್ಸ್ಪಿರೇಷನ್ಗೋಸ್ಕರ ಮಾಡಿರೋ ಇದು. ಯಾರು ಎಷ್ಟು ಹಣ ಗಳಿಸ್ತಾರೆ, ಏನು ಮಾಡ್ಕೊಂಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ನೀವು ಕೂಡ ಏನಾದ್ರು ಇಲ್ಲಿ ಯೂಟ್ಯೂಬಲ್ಲಿ ಸಾಧನೆ ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು. ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ.